ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಯಾವ ಊರು? ಗೋಣಿಹಳ್ಳಿ ಸರ್, ಶಿರಾ ತಾಲೂಕು. ಶಿರಾ ತಾಲೂಕು ಗೋಣಿಹಳ್ಳಿ. ಸರ್ ನಮ್ಮ ಸ್ಪ್ರೇ ಯೂಸ್ ಮಾಡಿದಿರಲ್ಲ, ನಿಮ್ಮ ರಿಸಲ್ಟ್ ಏನೇನು ಅನಿಸುತ್ತೆ? ರಿಸಲ್ಟ್ ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಲ್ಲ. ಅಲ್ಲಿ ಸ್ಪ್ರೇ ಮಾಡಿದ್ದೀವಿ, ನಾನು ಡ್ರೆಂಚಿಂಗ್ ಮಾಡಿಲ್ಲ. ಹಾಂ, ಒಂದು ಸ್ಪ್ರೇಗೆ ಇಷ್ಟು ಫ್ಲವರ್ ಬಂದಿದೆ, ಎಲ್ಲ ಫೀಮೇಲ್ ಫ್ಲವರ್ ಇದೆ. ಹಾಂ, ನೋಡಿ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಹೂ ಐತೆ? ಐತೆ 150ರಿಂದ 200ವರೆಗೂ ಇದೆ. ಹಾಂ, ಹೂವಿನ ಉದ್ದ ಸೈಜು? ಹೂವಿನ ಉದ್ದ ಗಾತ್ರ ಜಾಸ್ತಿ ಇದೆ. ಹಾಂ, ಮಾಮೂಲಿ ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದ ಬರ್ತಾ ಇದೆ. ಆಮೇಲೆ ಸ್ವಲ್ಪ ಶೈನಿಂಗ್ ಇದೆ. ಹಾಂ, ಇದು ಮೊಗ್ಗು ಶೈನಿಂಗ್ ಇದೆ. ಹಾಂ, ಫ್ಲವರ್ ಡ್ರಾಪ್ ಆಗೋದು? ಫ್ಲವರ್ ಡ್ರಾಪ್ ಆಗೋದು ಇನ್ನೂ ನೋಡಿಲ್ಲ ಸರ್, ಇನ್ನೂ ಡ್ರಾಪ್ ಆಗ್ತಾನೆ ಇಲ್ಲ. ಹಾಂ, ಆಮೇಲಿಂದ ಸ್ಟೆಮ್ಮಲ್ಲಿ ಬರ್ತೈತಾ ತುದಿಯಲ್ಲಿ ಬರ್ತೈತಾ? ಸ್ಟಂಬಲ್ಲಿ ಜಾಸ್ತಿ ಬರ್ತಾ ಇದೆ. ಸ್ಟೆಮ್ಮಲ್ಲಿ ಬರ್ತೈತಿ ಜಾಸ್ತಿ. ಪೋಮಾ ಕಿಂಗ್ ಯೂಸ್ ಮಾಡಿದಿರಲ್ಲ, ನೀವು ಸಾಕಷ್ಟು ಫ್ಲಾಟಿಗೆ ವಿಸಿಟ್ ಮಾಡ್ತೀರಂತೆ, ಅಲ್ಲೆಲ್ಲ ಯೂಸ್ ಮಾಡಿಸಿದ್ರಲ್ಲ, ನಿಮಗೆ ಏನು ರಿಸಲ್ಟು ನಿಮಗೆ ಹೇಳಲಿಕ್ಕೆ ಇಷ್ಟ? ಇಲ್ಲ, ಚೆನ್ನಾಗಿದೆ ಸರ್, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಎಷ್ಟು ದಿನದಲ್ಲಿ ರೈತರಿಗೆ ರಿಸಲ್ಟ್ ಸಿಗ್ತೈತೆ? ಒಂದು ವಾರ 10 ದಿವಸದೊಳಗೆ ಗೊತ್ತಾಗ್ಬಿಡುತ್ತೆ. ವಾರ 10 ದಿನದಲ್ಲಿ. ವಾರ 10 ದಿವಸ. ಕೊಳೆ ರೋಗ, ಬ್ಯಾಕ್ಟೀರಿಯಾ ಬ್ಲೈಟು ಏನೇ ಇದ್ರು ಫ್ಲವರು ಒಂದು ವಾರ 10 ದಿವಸದೊಳಗಾಗಿ ಆಲ್ಮೋಸ್ಟ್ ಆಲ್ ರಿಸಲ್ಟ್ ಗೊತ್ತಾಗುತ್ತೆ. ನೀವು ರೈತರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಈ ದಾಳಿಂಬ್ರೆಗೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೋಮೋ ಕಿಂಗು, ಪೋಮೋ ಸ್ಪೆಷಲ್ಲು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ರೇಟು ಕೂಡ ಏನು ಅನಿಸುತ್ತೆ ನಿಮಗೆ? ರೇಟ್ ಚೀಪಾಗಿದೆ, ಏನಂತ ಕಾಸ್ಟ್ಲಿ ಇಲ್ಲ. ಆರಾಮಾಗಿ ಈ ಮಾಮೂಲಿ ಆಸ್ಪತ್ರೆಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಒಂದು 50% ಅಮೌಂಟ್ ಸೇವ್ ಆಗುತ್ತೆ. ಏನು ಸರ್? ಎಲೆನೇ ಇಲ್ಲ, ಬರೀ ಹೂವು. ಏನು ಭಯಂಕರ ಈ ಪಾರ್ಟಿ ಮಾಡ್ತಾ ಇದ್ದೀರಾ? ಸಾಕು ನೋಡ್ಕೊಬಿಟ್ಟು ಅಚ್ಚಕಡೆ ಯಾರು ಬೇಡ ಕೇಳಬೇಡ. ಇಷ್ಟಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಯ್ತು? ಎಷ್ಟು ಖರ್ಚು ಮಾಡಿದಿರಿ ಇಷ್ಟಕ್ಕೆ? ಹೇಳ್ರಿ, ರೈತರಿಗೆ ಗೊತ್ತಾಗ್ಲಿ. 4,000 ಖರ್ಚು ಮಾಡಿದ್ವಿ. 4,000 ಖರ್ಚು ಮಾಡಿದ್ರಾ? ಓಕೆ, ನಮಸ್ತೆ.